ಕಾಂತಾರ ಚಾಪ್ಟರ್ 1 ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರೋ ಸಿನಿಮಾ. ಇವ್ರ ಜೊತೆಗೆ ರುಕ್ಮಿಣಿ ವಸಂತ್, ಗುಲ್ಶನ್ ದೇವಯ್ಯ, ಜೈರಾಮ್ ಸುಬ್ರಹ್ಮಣ್ಯಂ ಅವರು ಮೈನ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಸಿನಿಮಾ. ಪ್ಯಾನ್ ಇಂಡಿಯಾ ಫುಲ್ಲು ಮಾತಿಗೆ ತಪ್ಪಂಗೆ ಅನೌನ್ಸ್ ಮಾಡಿ ಡೇಟ್ ಗೆನೆ ರಿಲೀಸ್ ಮಾಡಿದ್ದಾರೆ. ಪ್ರೀಮಿಯರ್ ಶೋ ಬಿಡ್ತಾರೆ ಅಂತ ಮೊದ್ಲೇ ಗೊತ್ತಿದ್ರೆ ನೆನ್ನೆನೆ ನೋಡ್ಬೋದಿತ್ತು, ಬಟ್ ಆ ಚಾನ್ಸ್ ಮಿಸ್ ಆಯ್ತು. ಬೆಳಿಗ್ಗೆನೆ ಹೋಗಿ ಫ್ಯಾನ್ ಶೋ ನೋಡ್ಕೊಂಡ್ ಬಂದ್ಮೇಲೆ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಅನ್ನೋದಕ್ಕಿಂತ ಈ ಸಿನಿಮಾ ನೋಡಿದ್ಮೇಲೆ ಆಗಿದ್ದ ಎಕ್ಸ್ಪೀರಿಯನ್ಸ್ ನ ನಿಮ್ ಮುಂದೆ ಶೇರ್ ಮಾಡ್ಕೋತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ಇನ್ನು ಈ ಸಿನಿಮಾದ ಪ್ಲಾಟ್ ಹೇಳ್ಬೇಕು ಅಂದ್ರೆ ಜಾಸ್ತಿ ಹೇಳಿ ಸ್ಪಾಯ್ಲರ್ ಮಾಡಲ್ಲ. ನಾವು ಮೊದ್ಲು ನೋಡಿದ ಕಾಂತಾರ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ದೈವ ಕಾಣೆ ಆಗೋದನ್ನ ತೋರಿಸ್ತಾರಲ್ಲ, ಆ ಸೀಕ್ವೆನ್ಸ್ ನ ಇಟ್ಕೊಂಡು ಈ ಸಿನಿಮಾನ ಸ್ಟಾರ್ಟ್ ಮಾಡಿದ್ದಾರೆ. ದೈವ ಕಾಣೆ ಆಗಿದ್ಯಾಕೆ, ಅದ್ರ ಕಾರಣ ಏನು ಅಂತ ನೀವು ಈ ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಈ ಸಿನಿಮಾ ಅಲ್ಲಿ ನನ್ಗಿಷ್ಟ ಆಗಿದ್ ವಿಷಯ ಅಂದ್ರೆ ಓವರ್ ಆಲ್ ಸಿನಿಮಾದ ಸ್ಟೋರಿ, ಅದರ ಸ್ಕ್ರೀನ್ ಪ್ಲೇ, ರೈಟಿಂಗ್, ಸಿನಿಮಾನೇ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ತುಂಬಾನೇ ಇಷ್ಟ ಆಯ್ತು. ನೀವು ಮೊದ್ಲು ನೋಡಿರೋ ಕಾಂತಾರ ಸಿನಿಮಾ ಬರೀ ಟ್ರೈಲರ್ ಅಷ್ಟೇ, ಆಕ್ಚುಲಿ ಕತೆ ಇರೋದು ಈ ಸಿನಿಮಾದಲ್ಲೇ. ಇವರು ಸಿನಿಮಾನ ಪ್ರೆಸೆಂಟ್ ಮಾಡಿರೋ ರೀತಿ, ಎಕ್ಸ್ಪ್ಲೋರ್ ಮಾಡಿರೋ ವಿಷಯಗಳು, ಅದಕ್ಕೆ ಬರ್ಕೊಂಡಿರೋ ಸೀಕ್ವೆನ್ಸ್ ಗಳು ಚೆನ್ನಾಗಿದೆ. ಸಿನಿಮಾ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಒಳ್ಳೆ ಸೀಟ್ ಎರ್ಜ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ದೈವದ ಸೀಕ್ವೆನ್ಸ್ ಗಳು, ಪ್ರೀ ಇಂಟರ್ವಲ್ ಬ್ಲಾಕ್, ಆಕ್ಷನ್ ಸೀಕ್ವೆನ್ಸ್ ಗಳು ಮತ್ತೆ ಕ್ಲೈಮ್ಯಾಕ್ಸ್ ಎಪಿಸೋಡ್ ಅಂತೂ ಸಖತ್ ಥ್ರಿಲ್ ಕೊಡ್ತು. ಯಾವ್ದನ್ನು ಓವರ್ ಆಗಿ ತೋರಿಸದೆ ಕತೆಗೆ ಎಷ್ಟ್ ಬೇಕೋ ಅಷ್ಟನ್ನ ಮಾತ್ರ ಬರ್ಕೊಂಡು ನೀಟಾಗಿ ತೋರಿಸಿದ್ದಾರೆ. ಸಿನಿಮಾಗೆ ಟೆಕ್ನಿಕಲ್ ವರ್ಕ್ ಕೂಡ ಒಳ್ಳೆ ಸಪೋರ್ಟ್ ಕೊಟ್ಟಿದೆ. ಅರವಿಂದ್ ಅವರ ಸಿನಿಮಾಟೋಗ್ರಫಿ, ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಮ್ಯೂಸಿಕ್, ಸಿನಿಮಾ ಅಲ್ಲಿ ಶೂಟ್ ಮಾಡಿರೋ ಲೊಕೇಶನ್ಸ್, ಹಾಕಿರೋ ಸೆಟ್ಸ್ ಗಳು, ವಿಎಫ್ಎಕ್ಸ್ ನೋಡ್ತಿದ್ರೆ ಪ್ರೊಡಕ್ಷನ್ ಡಿಸೈನ್ ಇಂದ ಈ ಸಿನಿಮಾಗೆ ಒಳ್ಳೆ ವ್ಯಾಲ್ಯೂ ಸಿಕ್ಕಿದೆ. ಆಕ್ಷನ್ ಸೀಕ್ವೆನ್ಸ್ ಗಳು ಮತ್ತೆ ಕ್ಲೈಮ್ಯಾಕ್ಸ್ ಎಪಿಸೋಡ್ ಅಂತೂ ಸಖತ್ ಥ್ರಿಲ್ ಕೊಡ್ತು. ಇನ್ನು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರೋ ರುಕ್ಮಿಣಿ ವಸಂತ್ ಅವರ ಕ್ಯಾರೆಕ್ಟರ್ಗೆ ಒಳ್ಳೆ ಆರ್ಕ್ ಅಂಡ್ ಡೆಪ್ತ್ ಇದೆ. ಅವ್ರ ಪರ್ಫಾರ್ಮೆನ್ಸ್ ಕೂಡ ಅವ್ರ ಕ್ಯಾರೆಕ್ಟರ್ಗೆ ಬೇಕಾಗಿರೋ ತರ ನೀಟಾಗಿ ನಿಭಾಯಿಸಿದ್ದಾರೆ. ಮಿಕ್ಕಿದ ಕ್ಯಾರೆಕ್ಟರ್ಸ್ ಗಳು ಅವ್ರಿಗೆ ಕೊಟ್ಟಿರೋ ಸ್ಕ್ರೀನ್ ಪ್ರೆಸೆಂಟ್ ನ ನೀಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಗಳಾಗಿ ಆಲ್ರೆಡಿ ಕಾಂತಾರದಲ್ಲಿ ಆಕ್ಟ್ ಮಾಡಿರೋ ಕೆಲವೊಂದಷ್ಟು ಆರ್ಟಿಸ್ಟ್ ಗಳನ್ನ ಇಲ್ಲೂ ಯೂಸ್ ಮಾಡ್ಕೊಂಡು ಜನಕ್ಕೆ ಕ್ಯಾರೆಕ್ಟರ್ಸ್ ಗಳು ಈಸಿಯಾಗಿ ಕನೆಕ್ಟ್ ಆಗೋ ತರ ತೋರಿಸಿದ್ದಾರೆ. ಓವರ್ ಆಲ್ ಒಂದ್ ಒಳ್ಳೆ ಸಿನಿಮಾ. ನೆಗೆಟಿವ್ಸ್ ಅಂತ ಹೇಳಕ್ ಏನು ಇಲ್ಲ. ಫಸ್ಟ್ ಆಫ್ ಅಲ್ಲಿ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ಸಿನಿಮಾ ಸ್ಲೋ ಅನ್ನಿಸ್ತು. ಇಷ್ಟ ಬಿಟ್ರೆ ಈ ವರ್ಷದ ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಸಿನಿಮಾ. ಈ ಸಿನಿಮಾದ ಕತೆ ಇಲ್ಲಿಗೆ ಮುಗಿಯಲ್ಲ, ಇದ್ರದ್ದು ಇನ್ನೂ ಒಂದ್ ಚಾಪ್ಟರ್ ಇದೆ ಅಂತ ಪೋಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತೆ ಮಕ್ಳು ಜೊತೆ ನೋಡಕ್ಕೆ ಹೇಳಿ ಮಾಡಿಸಿದಂತ ಮೂವಿ. OTTಗೆ ಬಂದ್ಮೇಲೆ ನೋಡ್ತೀನಿ ಅಂದ್ರೆ ಒಂದೊಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನ ಮಿಸ್ ಮಾಡ್ಕೋತೀರಾ. ಎಷ್ಟ್ ಬೇಗ ಆಗುತ್ತೋ ಅಷ್ಟ್ ಬೇಗ ಹೋಗಿ ಮೂವಿನ ನೋಡಿ. ಇಷ್ಟು ಈ ಮೂವಿ ನೋಡಿದ್ಮೇಲೆ ನನ್ಗನ್ಸಿದ್ದು. ನೀವೇನಾದ್ರೂ ಆಲ್ರೆಡಿ ಮೂವಿನ ನೋಡಿದ್ರೆ ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.